ಆತ್ಮೀಯರೇ, ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು BLO ಆ್ಯಪ್ನಲ್ಲಿ ಫಾರ್ಮ್ 7 ಸಲ್ಲಿಸುವುದು ಹೇಗೆ ಅನ್ನೋದನ್ನು ನೋಡೋಣ. ಮತದಾರರು ಮರಣ ಹೊಂದಿದ್ದಾಗ, ಒಂದಕ್ಕಿಂತ ಹೆಚ್ಚು ವೋಟರ್ ID ಹೊಂದಿದ್ದಾಗ ಅಥವಾ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾಗ ಮಾತ್ರ ಫಾರ್ಮ್ 7 ಅರ್ಜಿಯನ್ನು ಸಲ್ಲಿಸಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುವುದು. ಫಾರ್ಮ್ 7 ಸಲ್ಲಿಸಲಿಕ್ಕೆ ನಾವು BLO ಆ್ಯಪನ್ನು ಓಪನ್ ಮಾಡಿದಾಗ ಹೋಮ್ ಪೇಜಲ್ಲಿ ನಮಗೆ ಕೆಳಗೆ 8 ಐಕಾನ್ಗಳು ಕಾಣಸಿಗುತ್ತವೆ. ಇದರಲ್ಲಿ 3ನೇ ಐಕಾನ್ ಫಾರ್ಮ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಮುಂದಿನ ಪುಟದಲ್ಲಿ 6 ಬಗೆಯ ಅರ್ಜಿ ಫಾರ್ಮ್ಗಳು ಕಾಣಸಿಗುತ್ತವೆ. ಇದರಲ್ಲಿ 5ನೇ ಅರ್ಜಿ ಫಾರ್ಮ್ 7 ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನಂತರದ ಪುಟದಲ್ಲಿ ನಮಗೆ ಅದು ಎಪಿಕ್ ನಂಬರನ್ನು ಕೇಳುತ್ತೆ. ಇಲ್ಲಿ ನಾವು ಜೀವಂತ ಇರುವ ಮತದಾರರು ಒಂದಕ್ಕಿಂತ ಹೆಚ್ಚು ವೋಟರ್ ID ಹೊಂದಿದ್ದಾಗ ಅದನ್ನು ತೆಗೆದು ಹಾಕಬೇಕಾಗಿದೆ ಎಂದರೆ ಆಗ ಅವರದೇ ವೋಟರ್ ID ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಒಂದು ವೇಳೆ ಮರಣ ಹೊಂದಿದವರ ಪರವಾಗಿ ಅವರ ಸಂಬಂಧಿಯೊಬ್ಬರು ಅರ್ಜಿ ಸಲ್ಲಿಸುತ್ತಿದ್ದರೆ ಜೀವಂತ ಇರುವ ಮತದಾರರ ವೋಟರ್ ID ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಕೆಳಗೆ ಅದರ್ ಎಲೆಕ್ಟಾರ್ ಎನ್ನುವಂತಹ ಆಯ್ಕೆಯನ್ನು ಆಯ್ದುಕೊಳ್ಳಬೇಕು. ಹೀಗೆ ಆಯ್ದುಕೊಂಡಾಗ ಮತ್ತೆ ಇಲ್ಲಿ ಎಪಿಕ್ ನಂಬರನ್ನು ಕೇಳುತ್ತೆ. ಆಗ ನಾವು ಮರಣ ಹೊಂದಿದವರ ಎಪಿಕ್ ನಂಬರನ್ನು ಇಲ್ಲಿ ಹಾಕಬೇಕು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳ್ತೇನೆ. ಈಗ ನಾನು ಜೀವಂತ ಇರುವ ಆದರೆ ಒಂದಕ್ಕಿಂತ ಹೆಚ್ಚು ವೋಟರ್ ID ಸಂಖ್ಯೆಯನ್ನು ಹೊಂದಿರತಕ್ಕಂಥ ಮತದಾರರೊಬ್ಬರ ವೋಟರ್ IDಯನ್ನು ತೆಗೆದುಹಾಕಲಿಕ್ಕೆ ಫಾರ್ಮ್ 7 ಸಲ್ಲಿಸುತ್ತಿರುವುದರಿಂದ ಅವರದೇ ವೋಟರ್ ID ಸಂಖ್ಯೆಯನ್ನು ಇಲ್ಲಿ ನಮೂದಿಸಿರುವುದರಿಂದ ಡಿಲೀಷನ್ ಆಫ್ ಎನ್ರೋಲ್ಮೆಂಟ್ ಫಾರ್ ಎನ್ನುವ ಟೈಟಲ್ನ ಕೆಳಗೆ ಇರುವಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆಯನ್ನು ಕ್ಲಿಕ್ ಮಾಡುತ್ತೇನೆ. ನಂತರ ಸೆಲೆಕ್ಟ್ ರೆಕಾರ್ಡ್ ಅಂಥೇಳಿ ಕ್ಲಿಕ್ ಮಾಡಬೇಕು ಕೆಳಗೆ. ಈಗ ಇಲ್ಲಿ ಅರ್ಜಿದಾರರ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಕಾಣಿಸುತ್ತೆ. ಇದು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂತೆ. ಇದು ಸರಿಯಾಗಿದ್ದರೆ ಮೇಲೆ ಟಿಕ್ ಮಾಡಬೇಕು, ಕೆಳಗೆ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಇದಾದ ನಂತರ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಇಲ್ಲಿ ಕೆಳಗಡೆ ನಾವು ತುಂಬುವಂಥದ್ದು ಏನೂ ಇರುವುದಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈಗ ತೆಗೆದುಕೊಂಡಂಥ ಪುಟದಲ್ಲಿ ನಾವು ಮತದಾರರ ಹೆಸರನ್ನು ನೋಡುತ್ತೇವೆ, ಅವರ ವೋಟರ್ ID ಸಂಖ್ಯೆಯನ್ನು ಕಾಣುತ್ತೇವೆ. ಅದಾದ ಮೇಲೆ ಅರ್ಜಿದಾರರ ಮೊಬೈಲ್ ಸಂಖ್ಯೆಯನ್ನು ಹಾಕುವುದಾದರೆ ಸೆಲ್ಫ್ ಎಂಬುದೇ ಸರಿಯಾಗಿದೆ. ಇಲ್ಲಿ ಕೆಳಗೆ ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಒಂದು ವೇಳೆ ಅರ್ಜಿದಾರರ ಸಂಬಂಧಿಯೊಬ್ಬರ ಮೊಬೈಲ್ ಸಂಖ್ಯೆಯನ್ನು ಹಾಕುವುದಾದರೆ ರಿಲೇಟಿವ್ ಮೆನ್ಷನ್ಡ್ ಅಬೋವ್ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಪುನಃ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಡಿಲೀಷನ್ಗೆ ರೀಸನ್ ಕೊಡಬೇಕಾಗತ್ತೆ. ಆಗ ಕೆಳಗೆ ಬಾಣದ ಗುರುತನ್ನು ಕ್ಲಿಕ್ ಮಾಡಿದಾಗ ಕಾರಣಗಳು ಓಪನ್ ಆಗುತ್ತವೆ. ರೀಸನ್ ಪರ್ಮನೆಂಟ್ಲಿ ಶಿಫ್ಟೆಡ್ ಮೊದಲನೇ ಆಯ್ಕೆ, ಅಂದರೆ ಖಾಯಂ ಸ್ಥಳಾಂತರ, ಶಾಶ್ವತ ಸ್ಥಳಾಂತರ ಎನ್ನುವುದು. ಎರಡನೇದು ಆಲ್ರೆಡಿ ಎನ್ರೋಲ್ಡ್, ಅಂದರೆ ಈಗಾಗಲೇ ಮತ್ತೊಂದು ವೋಟರ್ ID ಇದೆ ಎಂದು ಅರ್ಥ. ನಾಟ್ ಇಂಡಿಯನ್ ಸಿಟಿಜನ್, ಇದು ಮೂರನೇ ಆಯ್ಕೆಯಾಗಿದೆ. ನಾನೀಗ ಇಲ್ಲಿ ಆಲ್ರೆಡಿ ಎನ್ರೋಲ್ಡ್ ಆಯ್ಕೆ ಮಾಡುತ್ತೇನೆ, ಏಕೆಂದರೆ ಈ ಮತದಾರರು ಒಂದಕ್ಕಿಂತ ಹೆಚ್ಚು ವೋಟರ್ ID ಹೊಂದಿರುತ್ತಾರೆ. ನಂತರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈ ಪುಟದಲ್ಲಿ ನಾವು ಅರ್ಜಿದಾರರ ಹೆಸರು ಮತ್ತು ವೋಟರ್ ID ಸಂಖ್ಯೆಯನ್ನು ಕಾಣಬಹುದು. ನಂತರ
ವಿಳಾಸವನ್ನು ಇಲ್ಲಿ ಕೆಳಗೆ ನಮೂದಿಸಬೇಕು. ವಿಳಾಸವನ್ನು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿಯೂ ನಮೂದಿಸಬೇಕು. ರಸ್ತೆ, ಓಣಿ, ಊರು, ತಾಲೂಕು, ಪಿನ್ ಕೋಡ್, ಡಿಸ್ಟ್ರಿಕ್ಟ್ ಇತ್ಯಾದಿಗಳನ್ನು ಸರಿಯಾಗಿ ನಮೂದಿಸಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ನಮಗೆ ಅರ್ಜಿ ಸಲ್ಲಿಸುತ್ತಿರುವಂತಹ ಸ್ಥಳ ಕಾಣಿಸುತ್ತೆ. ಮೇಲೆ ದಿನಾಂಕ ಕೂಡ ಇದೆ. ಕೊನೆಯದಾಗಿ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಈಗ ಫಾರ್ಮ್ 7 ಪ್ರಿವ್ಯೂ ನಮಗಿಲ್ಲಿ ಕಾಣಿಸುತ್ತೆ. ಇದನ್ನೊಮ್ಮೆ ಪರಿಶೀಲಿಸಿಕೊಂಡು ನಾವು ಕೆಳಗೆ ಸಬ್ಮಿಟ್ ಮಾಡಿದಾಗ ರೆಫರೆನ್ಸ್ ಸಂಖ್ಯೆ ಸಹಿತ ಅರ್ಜಿ ಸಲ್ಲಿಕೆ ಯಶಸ್ವಿಯಾಗಿದೆ ಎಂಬುದು ಇಲ್ಲಿ ಕಾಣಿಸುತ್ತೆ. ಈ ರೆಫರೆನ್ಸ್ ನಂಬರನ್ನು ಬರೆದಿಟ್ಟುಕೊಂಡ್ರೆ ಮುಂದೆ ಈ ಅರ್ಜಿಯನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದುವರೆಗೂ ವಿಡಿಯೋ ವೀಕ್ಷಿಸಿದಂತಹ ಆತ್ಮೀಯರೇ, ನಿಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಬಟನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಧನ್ಯವಾದಗಳು.